ನಾವಿಬ್ಬರು ಸಹೋದರಿ ಸಹೋದರ. ನನ್ನ ಬಾಲ್ಯದಿಂದಲೂ ಬಡತನದ ಗಿರಣಿಯಲ್ಲಿ ರುಬ್ಬಿಕೊಂಡು ಬೆಳೆದವರು. ಯಾಕಂದ್ರೆ ತಂದೆಯ ಮರಣದ ನಂತರ ತಾಯಿ ನಮ್ಮನ್ನು ಒಬ್ಬಂಟಿಯಾಗಿ ಬೆಳೆಸಿದ್ರು ಮತ್ತು ತುಂಬಾ ಕಷ್ಟಪಟ್ಟು ನಮಗೆ ಓದಲು ಬರೆಯಲು ಕಲಿಸಿದ್ರು. ನಮ್ಮಮ್ಮನಿಗೆ ನಾವಿಬ್ಬರೇ ಮಕ್ಕಳು. ನಾನು ಹಿರಿಯವಳಾಗಿದ್ದೆ ಹಾಗೂ ನನ್ನ ತಮ್ಮ ಚಿಕ್ಕವನು. ನಾವಿಬ್ಬರು ತುಂಬಾ ಬಡತನದ ಬೇಗೆಯಲ್ಲಿ ಬೆಂದವರು. ಹಾಗಾಗಿ ನಮ್ಮಿಬ್ಬರಲ್ಲೂ ತುಂಬಾ ಕಾಳಜಿ, ಪ್ರೀತಿ, ವಿಶ್ವಾಸವಿತ್ತು. ನಂತರ ನನ್ನ ತಮ್ಮ ಓದನ್ನು ಪೂರ್ತಿಗೊಳಿಸಿದ ಮೇಲೆ ವಿದೇಶದಲ್ಲಿ ಕೆಲಸ ಮಾಡುವ ಅವಕಾಶ ಸಿಕ್ಕಿದ್ದರಿಂದ ಅವನು ವಿದೇಶಕ್ಕೆ ಹೋದ. ಆಮೇಲೆ ನಾನು ಮತ್ತು ನನ್ನ ಅಮ್ಮ ಮಾತ್ರ ಉಳಿದೆವು. ನನಗೂ ಕೂಡ ಸರ್ಕಾರಿ ಉದ್ಯೋಗ ಸಿಕ್ಕಿದ್ದರಿಂದ ನಾನು ಕೂಡ ಅದರಲ್ಲಿ ತುಂಬಾ ಬ್ಯುಸಿಯಾಗಿದ್ದೆ. ಒಂಟಿತನ ಮತ್ತು ವೃದ್ಧಾಪ್ಯದಿಂದಾಗಿ ಅಮ್ಮ ಆಗಾಗ ತನ್ನ ಆರೋಗ್ಯವನ್ನು ಕಳೆದುಕೊಳ್ಳುತ್ತಿದ್ದರು. ನಾನು ಅಮ್ಮನ ಆರೋಗ್ಯದ ಬಗ್ಗೆ ತಮ್ಮನಲ್ಲಿ ಫೋನ್ ಮಾಡಿ ಹೇಳಿದೆ. ಅವನು ವಿದೇಶದಿಂದ ಹಿಂದಿರುಗಿ ಬಂದ. ನಾನು ಮತ್ತು ನನ್ನ ತಮ್ಮ ಅಮ್ಮನ ತುಂಬಾ ಸೇವೆ ಮಾಡಿದೆವು. ಆದರೆ ಅವರನ್ನು ನಮ್ಮಿಂದ ಉಳಿಸಿಕೊಳ್ಳಲಾಗಲಿಲ್ಲ. ನನ್ನ ಅಮ್ಮನ ವಿದಾಯದ ನಂತರ ಮನೆಯೆಲ್ಲ ಖಾಲಿ ಖಾಲಿ ಎನ್ನಿಸತೊಡಗಿತು. ನಾನು ಚಿಂತೆಯಲ್ಲಿ ಮುಳುಗಿದೆ. ಈ ಒಂಟಿತನವನ್ನು ಹೋಗಲಾಡಿಸುವ ಸಲುವಾಗಿ ನನ್ನ ತಮ್ಮನಿಗೆ ಮದುವೆ ಮಾಡಿಸುವ ಇಚ್ಛೆ ಉಂಟಾಯಿತು. ಅದಕ್ಕಾಗಿ ನಾನು ಹುಡುಗಿಯನ್ನು ಹುಡುಕಲು ಶುರು ಮಾಡಿದೆ. ನನ್ನ ಮನಸ್ಸಿನಲ್ಲಿ ಒಂದು ಆಲೋಚನೆ ಬಂತು. ನನ್ನ ತಮ್ಮನ ಆಸೆ ಏನು ಅಂತ ಕೇಳುವ ಎಂದುಕೊಂಡೆ. ಆದರೆ ಇದರೊಟ್ಟಿಗೆ ನನಗೆ ಕಳವಳವು ಶುರುವಾಗಿತ್ತು. ನಾನು ಅವನ ಇಷ್ಟದ ಹುಡುಗಿಯನ್ನು ಅವನೊಂದಿಗೆ ಮದುವೆ ಮಾಡಿಸಿದ್ರೆ, ನನ್ನ ತಮ್ಮನೊಂದಿಗೆ ಅವಳು ಈ ಮನೆಯನ್ನು ತನ್ನದಾಗಿಸಿಕೊಂಡರೆ ಆಗ ನಾನೇನು ಮಾಡಲಿ? ಯಾಕಂದ್ರೆ ಇಷ್ಟಪಟ್ಟ ಹುಡುಗಿಯೊಂದಿಗೆ ಮದುವೆ ಮಾಡಿದ್ರೆ ಕೆಲವೊಂದು ಹುಡುಗಿಯರು ಅವರದ್ದೇ ಅಧಿಕಾರವನ್ನು ಚಲಾಯಿಸ್ತಾರೆ. ಈ ಯೋಚನೆಯ ಅಲೆಯು ನನ್ನ ಮನದಾಳದಲ್ಲಿ ಎದ್ದಾಗ ತಮ್ಮನ ಬಳಿ ಕಡ್ಡಿ ಮುರಿದಂತೆ ಹೇಳಿದೆ. ನಾನು ನನಗೆ ಇಷ್ಟವಾದ ಹುಡುಗಿಯನ್ನು ತಂದು ನಿನ್ಗೆ ಮದುವೆ ಮಾಡಿಸುತ್ತೇನೆ ಎಂದೆ. ನನ್ನ ತಮ್ಮ ಏನೂ ಹೇಳದೆ ಸಂತೋಷದಿಂದ ಒಪ್ಪಿಕೊಂಡ. ನಾನು ಕೂಡ ತುಂಬಾ ಸಂತೋಷಗೊಂಡೆ. ಯಾಕಂದ್ರೆ ನನ್ನ ತಲೆಯಿಂದಲೂ ದೊಡ್ಡ ಭಾರ ಇಳಿದಂತಾಗಿತ್ತು. ಈಗ ನನಗೆ ನನ್ನ ತಮ್ಮನಿಗಿಂತಲೂ ಅವನ ಸಂತೋಷಕ್ಕಿಂತಲೂ ನನ್ನ ಬಗ್ಗೆ ನನಗಿರುವ ಕಾಳಜಿಯೇ ಹೆಚ್ಚಾಗಿತ್ತು. ನಾನು ಹುಡುಗಿಯನ್ನು ಹುಡುಕಲು ಶುರು ಮಾಡಿದಾಗ ಅಲ್ಲೂ ತುಂಬಾ ಪ್ರಯತ್ನ ಪಟ್ಟೆ. ಬಡ ಕುಟುಂಬದ ಅತಿ ಹೆಚ್ಚು ಸುಂದರವಲ್ಲದ ಹುಡುಗಿ ಆಗ್ಬೇಕೆಂದು. ಯಾಕಂದ್ರೆ ತುಂಬಾ ಹೆಚ್ಚು ಸುಂದರವಾದ ಹುಡುಗಿಯನ್ನು ಮದುವೆ ಮಾಡಿಸಿದ್ರೆ ಅವರ ತಂತ್ರಗಳು ಕೂಡ ಅಷ್ಟೇ ಇರುತ್ತದೆ. ಅವರಿಗೊಂದು ಹುನ್ನಾರವೂ ಇರುತ್ತದೆ. ಮನೆಯಲ್ಲಿರುವ ಅತ್ತಿಗೆಯನ್ನು ಕೆಲಸದ ಆಳಿನಂತೆ ನೋಡ್ತಾರೆ. ನನ್ನ ಜೊತೆ ಕೆಲಸ ಮಾಡುವ ಸಹೋದ್ಯೋಗಿಯೊಬ್ಬಳು ಒಂದು ಹುಡುಗಿಯ ಬಗ್ಗೆ ಹೇಳಿದಳು. ನಾನು ಅಂದುಕೊಂಡಂತಹ ಎಲ್ಲಾ ಲಕ್ಷಣಗಳು ಆ ಹುಡುಗಿಯಲ್ಲಿತ್ತು. ಅಲ್ಲದೆ ನನ್ನ ಸಹೋದ್ಯೋಗಿ ನನ್ನ ಒಳ್ಳೆಯ ಸ್ನೇಹಿತೆಯೂ ಆಗಿದ್ದಳು. ಅವಳಲ್ಲಿ ನನಗೆ ತುಂಬಾ ನಂಬಿಕೆ ಇತ್ತು. ನಾವಿಬ್ಬರು ಹುಡುಗಿ ನೋಡಲು ಜೊತೆಯಾಗಿ ಹೋದೆವು. ತುಂಬಾ ಬಡತನದ ಕುಟುಂಬವಾಗಿತ್ತು ಮತ್ತು ಹುಡುಗಿ ತುಂಬಾ ಕಪ್ಪಾಗಿದ್ದಳು. ಆದ್ರೆ ನಾನು ಇಂಥದ್ದೇ ಹುಡುಗಿ ಬೇಕು ಎಂದು ಅಂದುಕೊಂಡಿದ್ದರಿಂದ ನನಗೆ ಆ ಹುಡುಗಿ ಇಷ್ಟವಾದಳು. ನನಗೆ ಗೊತ್ತಿತ್ತು, ನನ್ನ ತಮ್ಮ ನಾನು ಇಷ್ಟಪಟ್ಟ ಮೇಲೆ ಅವನು ಯಾವುದೇ ರೀತಿಯಿಂದಲೂ ವಿರೋಧ ವ್ಯಕ್ತಪಡಿಸುವುದಿಲ್ಲವೆಂದು. ಹಾಗಾಗಿ ಮದುವೆಗಿಂತ ಮೊದಲು ನಾನು ಒಂದು ಸಲವೂ ಆ ಹುಡುಗಿಯ ಫೋಟೋವನ್ನು ಅವನಿಗೆ ತೋರಿಸಲಿಲ್ಲ. ಎಲ್ಲಾದ್ರೂ ಹುಡುಗಿ ಬೇಡ ಎಂದು ಹೇಳಿದ್ರೆ ಎಂಬ ಭಯದಿಂದ. ನಂತರ ನನ್ನ ಅತ್ತಿಗೆ ಮದುವೆಯಾಗಿ ಮನೆಗೆ ಬಂದಾಗ ಅಷ್ಟೊಂದು ಕಪ್ಪಾದ ಹುಡುಗಿಯನ್ನು ಕಂಡು ನನ್ನ ತಮ್ಮನಿಗೆ ಆಶ್ಚರ್ಯವಾಯಿತು. ನನ್ನ ಆಯ್ಕೆಗೆ ಮನೆಯಲ್ಲಿದ್ದ ಸಂಬಂಧಿಕರೆಲ್ಲರೂ ವಿಷಾದಿಸಿದ್ರು. ತುಂಬಾ ದುಬಾರಿ ಮೇಕಪ್ ಮತ್ತು ಬಟ್ಟೆಯನ್ನು ಧರಿಸಿದ್ರೂ ಕೂಡ ಅತ್ತಿಗೆಯ ನೈಜ ಬಣ್ಣವನ್ನು ಅಡಗಿಸಲು ಸಾಧ್ಯವಾಗಲಿಲ್ಲ. ಆದ್ರೆ ನನ್ನ ತಮ್ಮ ಎಲ್ಲರ ಮಾತುಗಳನ್ನು ಕೇಳಿಯೂ ಕೂಡ ನನಗಾಗಲಿ ಅವನ ಪತ್ನಿಗಾಗಲಿ ಒಂದು ಮಾತು ಹೇಳಿಲ್ಲ. ಅವನು ಮೌನವಾಗಿ ತನ್ನ ಕೋಣೆಗೆ ಹೋದ. ಮದುವೆ ನಂತರ ಒಬ್ಬೊಬ್ಬರಾಗಿ ಎಲ್ಲಾ ಸಂಬಂಧಿಕರು ಕೂಡ ವಿದಾಯ ಹೇಳಿದ್ರು. ನನ್ನ ತಮ್ಮ ಬಾಯಿ ಬಿಟ್ಟು ಹೇಳದಿದ್ದರೂ ಕೂಡ ಅವನಿಗೆ ಅತ್ತಿಗೆ ಇಷ್ಟವಾಗಲಿಲ್ಲ ಎಂಬುದು ಅರ್ಥವಾಗ್ತಿತ್ತು. ಅತ್ತಿಗೆಯೊಂದಿಗೆ ತುಂಬಾ ಕಡಿಮೆ ಮಾತನಾಡುತ್ತಿದ್ದ. ಅವಳು ಕಪ್ಪಾಗಿರುವುದರಿಂದ ಅವಳ ಹತ್ತಿರನೇ ಹೋಗುತ್ತಿರಲಿಲ್ಲ. ಇದೆಲ್ಲವೂ ನನಗೆ ತುಂಬಾ ಲಾಭದಾಯಕವಾಗಿತ್ತು ಹಾಗೂ ನನ್ನ ಮನಸ್ಸಿನ ಆಸೆಯು ನೆರವೇರಿತ್ತು. ನನ್ನ ತಮ್ಮ ಇಡೀ ದಿವಸ ಹೊರಗೆ ಇರುತ್ತಿದ್ದ ಹಾಗೂ ರಾತ್ರಿ ಹೊತ್ತು ತುಂಬಾ ಲೇಟ್ ಆಗಿ ಮನೆಗೆ ಬರ್ತಾ ಇದ್ದ. ಅಷ್ಟೊತ್ತಿಗೆ ಅವಳು ಕೂಡ ಮಲಗಿರುತ್ತಿದ್ದಳು. ದಿನ ಕಳೆದಂತೆ ತಮ್ಮನ ರಜೆಯು ಮುಗಿಯುತ್ತಾ ಬಂತು. ಅವನು ಪುನಃ ಉದ್ಯೋಗಕ್ಕಾಗಿ ವಿದೇಶಕ್ಕೆ ಹೋದ ನಂತರ ನಾನು ಮತ್ತು ನನ್ನ ಅತ್ತಿಗೆ ಮಾತ್ರ ಮನೆಯಲ್ಲಿ ಇರುತ್ತಿದ್ದೆವು. ನಾನು ನನ್ನೆಲ್ಲಾ ಕೆಲಸಗಳನ್ನ ಮುಗಿಸಿ ಮನೆಗೆ ಬರುವಾಗ ಅತ್ತಿಗೆ ಎಲ್ಲಾ ಕೆಲಸಗಳನ್ನು ಮಾಡಿಟ್ಟಿರುತ್ತಿದ್ದಳು. ನನ್ನ ಅತ್ತಿಗೆ ನನ್ನ ಎದುರು ಯಾವಾಗಲೂ ತಲೆ ತಗ್ಗಿಸಿ ನಿಲ್ಲುತ್ತಿದ್ದಳು. ಒಂದು ಮಾತು ಆಡುತ್ತಿರಲಿಲ್ಲ. ಅವಳು ನನ್ನ ತಮ್ಮನ ಮೌನವನ್ನು ಕೂಡ ತಾಳ್ಮೆಯಿಂದ ಸಹಿಸಿಕೊಂಡಿದ್ದಳು. ಇದರಿಂದ ನಾನು ತುಂಬಾ ಸಂತೋಷವಾಗಿದ್ದೆ. ಇದಕ್ಕಾಗಿ ನಾನು ನನ್ನ ಅತ್ತಿಗೆಗೆ ಕೆಲಸದಲ್ಲಿ ಸಹಾಯ ಮಾಡಲು ಮತ್ತು ಒಂಟಿತನ ಕಾಡದೆ ಇರಲೆಂದು ಮನೆಗೆ ಒಬ್ಬಳು ಕೆಲಸದಾಳುವನ್ನು ನೇಮಿಸಿದೆ. ಅವಳು ಬಂದ ಒಂದು ವಾರದ ನಂತರ ಅವಳು ಮತ್ತು ನನ್ನ ಅತ್ತಿಗೆ ಒಳ್ಳೆಯ ಸ್ನೇಹಿತರಾದ್ರು. ನಾನು ಮನೆಗೆ ಬಂದಾಗ ಇಬ್ಬರೂ ಕೂಡ ಏನಾದ್ರೂ ಗುಸುಗುಸು ಅಂತ ಮಾತನಾಡ್ತಾ ಇರ್ತಿದ್ರು ಮತ್ತು ಒಮ್ಮೊಮ್ಮೆ ಹೊರಗಡೆ ಹೋಗಿ ಬರ್ತಾ ಇದ್ರು. ನಾನು ಅವರಿಬ್ಬರ ಬೆಳೆಯುತ್ತಿರುವ ಸ್ನೇಹವನ್ನು ನೋಡಿ ನನಗೆ ಬೆರಗಾಗಿತ್ತು. ಅಲ್ಲದೆ ನಾನು ದಿನಾಲೂ ನೋಡುತ್ತಿರುವಂತೆ ದಿನದಿಂದ ದಿನಕ್ಕೆ ನನ್ನ ಅತ್ತಿಗೆಯ ಮೈಬಣ್ಣದಲ್ಲಿ ವ್ಯತ್ಯಾಸ ಕಾಣಿಸ್ತಿತ್ತು.
ದುಬಾರಿ ಮೇಕಪ್, ಕ್ರೀಮ್ ಮತ್ತು ದುಬಾರಿ ಪಾರ್ಲರ್ ವಸ್ತುಗಳಿಂದ ಸುಂದರವಾಗಲು ಸಾಧ್ಯವಾಗದ ಹುಡುಗಿ ಈಗ ಇದ್ದಕ್ಕಿದ್ದಂತೆ ಅವಳ ಮೈಬಣ್ಣ ಹೇಗೆ ಬೆಳ್ಳಗಾಗುತ್ತಿದೆ ಎಂದು ಯೋಚಿಸಿ ನನಗೆ ತಲೆ ಕೆಟ್ಟು ಹೋಯಿತು. ನನ್ನ ತಮ್ಮ ವಿದೇಶದಿಂದ ಪುನಃ ಬಂದ. ಅವನು ಬರುತ್ತಿದ್ದಂತೆ ನನ್ನ ಅತ್ತಿಗೆ ಅಡಗಿಸಿಟ್ಟಿರುವ ರಹಸ್ಯದ ಸುಳಿವು ಕೂಡ ನನಗೆ ಸಿಕ್ತು. ಹೇಗೆ ಅವರ ಬಣ್ಣ ಬೆಳ್ಳಗಾಗುತ್ತಿದೆ ಎಂದು. ಒಂದು ದಿನ ನಾನು ನನ್ನ ಕೋಣೆಯಲ್ಲಿ ತುಂಬಾ ಹೊತ್ತಿನವರೆಗೆ ಎಚ್ಚರವಾಗಿಯೇ ಇದ್ದೆ. ನನಗೆ ಟೀ ಕುಡಿಯುವ ಮನಸ್ಸಾಯಿತು. ಹಾಗಾಗಿ ನಾನು ಟೀ ಮಾಡಲೆಂದು ಅಡುಗೆ ಮನೆಯ ಕಡೆ ಹೋದಾಗ ನನಗಿಂತ ಮೊದಲು ಅತ್ತಿಗೆ ಮತ್ತು ಕೆಲಸದಾಕೆ ಜೊತೆಯಾಗಿಯೇ ಅಡುಗೆ ಮನೆಯಲ್ಲಿ ಇದ್ರು. ಇಷ್ಟು ರಾತ್ರಿ ಹೊತ್ತಲ್ಲಿ ಅವರಿಬ್ಬರನ್ನು ಒಟ್ಟಿಗೆ ನೋಡಿ ಇದೇನಿದು, ಅಪಾಯದ ಮುನ್ಸೂಚನೆಗೆ ಎಂದು ಅಂದುಕೊಂಡೆ. ನಾನು ಅಡಗಿಕೊಂಡು ಕುಳಿತು ನೋಡಿದೆ. ನನ್ನ ಅತ್ತಿಗೆ ಕೈಯಲ್ಲಿ ಹಾಲಿನಿಂದ ತುಂಬಿದ ತಂಬಿಗೆ ಇತ್ತು. ಅವರಿಬ್ಬರು ತುಂಬಾ ರಹಸ್ಯವಾದ ಮಾತುಗಳನ್ನು ಮಾತನಾಡುತ್ತಿದ್ದರು. ನಾನು ಒಮ್ಮೆಲೆ ಎದ್ದು ಹೋಗಿ ಕೇಳುವ ಎಂದು ಪ್ರಯತ್ನಪಟ್ಟೆ. ಆದರೆ ಸರಿಯಾದ ಅವಕಾಶ ಸಿಗಲಿ ಎಂದು ಸುಮ್ಮನೆ ಕುಳಿತೆ. ನನಗೆ ಅವೆಲ್ಲವನ್ನು ನೋಡಿ ತುಂಬಾ ಅಚ್ಚರಿಯಾಯಿತು. ನನ್ನ ಮನಸ್ಸಿನಲ್ಲಿ ತುಂಬಾ ಆಲೋಚನೆಗಳು ಬರುತ್ತಿದ್ದವು. ಆದರೆ ಯಾವ ವಸ್ತುವಿನ ಸುಳಿವು ಸಿಗದ ಕಾರಣ ನಾನು ರಾತ್ರಿ ಇಡೀ ಒದ್ದಾಡಿಕೊಂಡು ಮಲಗಿದೆ. ಬೆಳಗ್ಗೆದ್ದು ಯಾರೊಂದಿಗೂ ಹೇಳದೆ ನನ್ನ ಕೆಲಸಕ್ಕೆ ಹೋದೆ. ನನ್ನ ಅತ್ತಿಗೆಯ ಮೈಬಣ್ಣ ದಿನದಿಂದ ದಿನಕ್ಕೆ ತುಂಬಾ ಸುಂದರವಾಗಿ ಹೊಳೆಯುತ್ತಿದ್ದವು. ನನಗೆ ಅವರ ಸೌಂದರ್ಯವನ್ನು ನೋಡಿ ಹೊಟ್ಟೆ ಉರಿಯುತ್ತಿತ್ತು. ಒಂದು ದಿನ ರಾತ್ರಿ ಮಲಗಿದ್ದಾಗ ಹಿತ್ತಲಿನಲ್ಲಿ ಏನೋ ಶಬ್ದ ಕೇಳಿಸ್ತು. ನಾನು ಬೇಗನೆ ಎಚ್ಚರಗೊಂಡು ಕಿಟಕಿಯ ಹಿಂದಿನಿಂದ ಹೊರಗೆ ಹೋದಾಗ ನನ್ನ ಕಣ್ಣನ್ನು ನಾನೇ ನಂಬಲಾಗಲಿಲ್ಲ. ನನ್ನ ಅತ್ತಿಗೆ ಮತ್ತು ಆ ಕೆಲಸದವಳು ಅಲ್ಲೂ ಕೂಡ ಕಿವಿಗೆ ಕಿವಿಗೊಟ್ಟು ಏನೋ ರಹಸ್ಯವನ್ನು ಮಾತನಾಡಿಕೊಳ್ಳುತ್ತಿದ್ದರು. ನಾನು 2-3 ಹೆಜ್ಜೆ ಹಾಕಿಕೊಂಡು ಅವರ ಮುಂದೆ ಹೋಗಿ ನಿಂತೆ. ಗಡುಸಾದ ಸ್ವರದಲ್ಲಿ ಹೇಳಿದೆ, ಇಷ್ಟು ಹೊತ್ತು ರಾತ್ರಿಯಲ್ಲಿ ನೀವಿಬ್ಬರು ಇಲ್ಲಿ ಏನ್ ಮಾಡ್ತಿದ್ದೀರಿ? ನಾನು ಈಗಲೇ ತಮ್ಮನನ್ನು ಎಬ್ಬಿಸಿ ಎಲ್ಲವನ್ನು ಹೇಳುತ್ತೇನೆ ಎಂದೆ. ಅವಳು ಒಮ್ಮೆಲೆ ಹೇಳಿದಳು, ನಾನು ನಿಮ್ಮ ತಮ್ಮನಿಗೆ ಟೀ ಮಾಡ್ತಿದ್ದೆ. ಆಗ ಹಿತ್ತಲಲ್ಲಿ ಏನೋ ಶಬ್ದ ಕೇಳಿಸ್ತು. ಅದಕ್ಕಾಗಿ ನಾನು ಬೇಗ ಬೇಗ ಕೆಲಸದವಳನ್ನು ಎಬ್ಬಿಸಿ ನನ್ನ ಜೊತೆ ಕರೆದುಕೊಂಡು ಬಂದೆ. ಆದ್ರೆ ಇಲ್ಲಿ ಏನೂ ಕಾಣಿಸ್ಲಿಲ್ಲ ಎಂದಳು. ನನಗೆ ನನ್ನ ಅತ್ತಿಗೆಯ ಮಾತಿನಲ್ಲಿ ಎಳ್ಳಷ್ಟು ನಂಬಿಕೆ ಇರಲಿಲ್ಲ. ಆದ್ರೆ ಆಗ ಅದನ್ನು ನಂಬಿದಂತೆ ನಟಿಸದೆ ಬೇರೆ ದಾರಿನೇ ಇರಲಿಲ್ಲ. ಆಗ ನಿರ್ಧರಿಸಿದೆ, ಇನ್ನು ಮುಂದೆ ಇವರಿಬ್ಬರ ಮೇಲೆ ಕಣ್ಣಿಟ್ಟಿರಬೇಕೆಂದು. ನಾನು ಆಫೀಸ್ನಿಂದ 1 ವಾರ ರಜೆಯನ್ನು ಕೇಳಿದೆ. ಆದ್ರೆ ಮನೆಯಲ್ಲಿ ಯಾರಲ್ಲೂ ಇದರ ಬಗ್ಗೆ ಹೇಳಿಲ್ಲ. ಬೆಳಗ್ಗೆ ಎದ್ದು ಮನೆಯಿಂದ ಹೊರಗಡೆ ಹೋಗಿ ಅವಿತುಕೊಳ್ಳುತ್ತಿದ್ದೆ. ಯಾಕಂದ್ರೆ ನಾನು ಅವರಿಬ್ಬರ ರಹಸ್ಯವನ್ನು ರೆಡ್ ಹ್ಯಾಂಡ್ ಆಗಿ ಹಿಡಿಯಬೇಕೆಂದಿದ್ದೆ. ಆ ಸಮಯವೂ ಕೂಡ ಬಂದಿತ್ತು. ಒಂದು ದಿನ ಅತ್ತಿಗೆ ಮತ್ತು ಕೆಲಸದಾಕೆ ಮನೆಯಿಂದ ಹೊರಟು ಹೈವೇ ರೋಡ್ಗೆ ಬಂದ್ರು. ನಂತರ ಅಲ್ಲಿಂದ ರಿಕ್ಷಾ ಮಾಡಿಕೊಂಡು ಹೊರಟರು. ಅವರು ಹೋಗುವ ಸ್ಥಳದ ಬಗ್ಗೆ ನನಗೆ ಪರಿಚಯವಿರಲಿಲ್ಲ. ಅದರ ನಂತರ ನಾನು ಕೂಡ ಇನ್ನೊಂದು ರಿಕ್ಷಾದಲ್ಲಿ ಕುಳಿತು ಅವರನ್ನು ಹಿಂಬಾಲಿಸಿಕೊಂಡು ಹೋದೆ. ನನ್ನ ಅತ್ತಿಗೆ ಕುಳಿತುಕೊಂಡ ರಿಕ್ಷಾ ಮೆಲ್ಲನೆ ನಗರದಿಂದ ಹೊರಗೆ ಹೋಗ್ತಿತ್ತು. ಏನೋ ಅಪಾಯವಿದ್ದಂತೆ ಎನ್ನಿಸ್ತಿತ್ತು. ಆದ್ರೆ ಇವತ್ತು ಎಲ್ಲವೂ ಗೊತ್ತಾಗಬೇಕು ಎಂಬ ಕುತೂಹಲವು ಇದ್ದುದರಿಂದ ಹಿಂದೇಟು ಹಾಕದೆ ಅವರನ್ನು ಹಿಂಬಾಲಿಸಿದೆ. ನಿರ್ಜನ ಪ್ರದೇಶದಲ್ಲಿ ರಿಕ್ಷಾವನ್ನು ನಿಲ್ಲಿಸಿ ಅತ್ತಿಗೆ ಮತ್ತು ಕೆಲಸದಾಕೆ ಒಂದು ಗುಡಿಸಲಿನೊಳಗೆ ಹೋದ್ರು. ನಾನು ದೂರದಲ್ಲಿ ನಿಂತು ಅವರನ್ನು ಕಾದು ನೋಡುವ ಎಂದುಕೊಂಡೆ. ಹಾಗಾಗಿ ನಾನು ದೂರದಲ್ಲಿ ನಿಂತೆ. ಸ್ವಲ್ಪ ಸಮಯದ ಬಳಿಕ ಅವರು ಗುಡಿಸಲಿನಿಂದ ಹೊರಗೆ ಬರುತ್ತಿರುವಾಗ ನನಗೆ ಆಶ್ಚರ್ಯವಾಯಿತು. ಯಾಕಂದ್ರೆ ಅವರ ಕೈಯಲ್ಲಿ ಹಾಲಿನ ತಂಬಿಗೆ ಇತ್ತು. ಅಂಥದ್ದೇ ಹಾಲಿನ ತಂಬಿಗೆಯನ್ನು 2 ಬಾರಿ ಮನೆಯಲ್ಲಿ ಅತ್ತಿಗೆಯ ಕೈಯಲ್ಲೇ ನಾನು ನೋಡಿದ್ದೆ. ನನಗೆ ಅನುಮಾನ ಶುರುವಾಯಿತು. ಯಾವುದಾದ್ರೂ ಜಾದೂಗಾರ ಬಾಬಾನ ಹತ್ತಿರ ಬಂದಿರುವಳೆ, ಹೀಗಾಗಿ ಅವಳು ಸುಂದರವಾಗಿ ಕಾಣುತ್ತಿರುವಳೆ ಎಂದುಕೊಂಡೆ. ನಾನು ಅವರು ಹೋದ ನಂತರ ಆ ಗುಡಿಸಲಿನ ಒಳಗೆ ಹೋದೆ. ಒಳಗೆ ಇಣುಕಿ ನೋಡಿದಾಗ ಅಲ್ಲೊಬ್ಬ ಜಾದೂಗಾರ ಬಾಬಾ ಕುಳಿತಿದ್ದ. ನನಗೆ ನನ್ನ ಅನುಮಾನ ನಿಜವಾಯಿತು. ಅಲ್ಲಿಂದ ಬೇಗನೆ ಮನೆಗೆ ಹಿಂದಿರುಗಿದೆ. ನಂತರ ರಾತ್ರಿ ನಾನು ನೋಡಿದೆ. ಮಧ್ಯರಾತ್ರಿಯಲ್ಲಿ ನನ್ನ ಅತ್ತಿಗೆ ಆ ಹಾಲಿನ ತಂಬಿಗೆಯನ್ನು ಹಿಡಿದುಕೊಂಡು ಸ್ನಾನಕ್ಕೆ ಹೋಗುತ್ತಿದ್ದಳು. ಹಾಗಾದ್ರೆ ಅವರ ಸೌಂದರ್ಯದ ರಹಸ್ಯ ಇದಾಗಿತ್ತು. ಈ ಜಾದುವಿನಿಂದಾಗಿ ಅವಳು ದಿನದಿಂದ ದಿನ ಸುಂದರವಾಗುತ್ತಿದ್ದಳು. ಜೊತೆಗೆ ನನಗೂ ಅತ್ತಿಗೆಯನ್ನು ನೋಡುತ್ತಾ ಹೊಟ್ಟೆ ಕಿಚ್ಚು ಹೆಚ್ಚಾಗತೊಡಗಿತು. ಅಲ್ಲದೆ ತನ್ನ ಸೌಂದರ್ಯದಿಂದ ನನ್ನ ತಮ್ಮನನ್ನು ಬೇಗನೆ ವಶಪಡಿಸಿಕೊಳ್ಳುವಳು. ಹಾಗಾದ್ರೆ ನನ್ನನ್ನೇ ಈ ಮನೆಯಿಂದ ಮೊದಲು ಓಡಿಸುತ್ತಾಳೆ ಎಂಬ ಕೆಟ್ಟ ಯೋಚನೆಗಳು ನನ್ನ ನಿದ್ದೆ ಕೆಡಿಸಿತು. ಬೆಳಗ್ಗೆದ್ದು ನನ್ನ ತಮ್ಮನಲ್ಲಿ ಎಲ್ಲಾ ವಿಷಯಗಳನ್ನು ಹೇಳಬೇಕು ಎಂದು ತೀರ್ಮಾನಿಸಿದೆ. ಬೆಳಗ್ಗಿನ ಉಪಹಾರಕ್ಕೆಂದು ಒಟ್ಟಿಗೆ ಕುಳಿತಾಗ ಅವನಿಗೆ ಈ ಕೆಟ್ಟ ಸುದ್ದಿ ಹೇಳಬೇಕು ಎನ್ನುವಷ್ಟರಲ್ಲಿ ಅವನಿಂದ ನನಗೆ ಒಂದು ಶುಭ ಸುದ್ದಿ ಕಾದಿತ್ತು. ತಮ್ಮ ಹೇಳಿದ, ನಿನ್ಗೆ ಮದುವೆ ಮಾಡಿಸ್ಬೇಕು. ನಾನು ನಿನ್ಗೆ ಒಂದು ಒಳ್ಳೆಯ ಸಂಬಂಧವನ್ನು ನೋಡಿದ್ದೇನೆ. ನಾನು ತಮ್ಮನ ಮಾತನ್ನು ಕೇಳಿ ಏನೂ ಹೇಳಬೇಕೆಂದುಕೊಂಡೆ. ಆದರೆ ಒಮ್ಮೆಲೆ ಅವನು ಹೇಳಿದ, ನೀನು ನನ್ನ ಜವಾಬ್ದಾರಿ, ಅದಕ್ಕಾಗಿ ನಿನ್ನ ಮದುವೆಯ ಎಲ್ಲಾ ಜವಾಬ್ದಾರಿಗಳನ್ನು ನಾನು ಪೂರೈಸಬೇಕೆಂದುಕೊಂಡಿದ್ದೇನೆ ಎಂದ. ನಾನು ಅವನ ಮಾತನ್ನು ವಿರೋಧಿಸಿ ಅವನ ನೋಟದಲ್ಲಿ ಕೀಳಾಗಿ ಕಾಣಬಾರದು ಎಂದು ಮೌನವಾಗಿ ಕುಳಿತು ಸಮ್ಮತಿಸಿದೆ. ಆದ್ರೆ ನನ್ನ ತಮ್ಮ ನನಗೊಂದು ಸಹಾಯ ಮಾಡಿದ. ನಿನ್ಗೆ ಯಾರಾದ್ರೂ ಇಷ್ಟವಿದ್ದರೆ ಹೇಳು ಎಂದು ಕೇಳಿದ. ಆಗ ನಾನು ತುಂಬಾ ಉತ್ಸಾಹದಿಂದ ಹೇಳಿದೆ, ನನ್ನ ಸಹೋದ್ಯೋಗಿಯೊಬ್ಬರು ನನಗೆ ಇಷ್ಟವಾಗಿದ್ದಾರೆ. ಆಗ ತಮ್ಮ ಹೇಳಿದ, ಹುಡುಗನ ಕಡೆಯಿಂದ ಸಂಬಂಧ ಮಾತನಾಡಲು ಮನೆಗೆ ಬರಲು ಹೇಳು ಎಂದ. ನಾನು ಸಂತೋಷದಿಂದ ಕೆಲಸಕ್ಕೆ ಹೋದೆ. ಅಲ್ಲಿಗೆ ಹೋಗಿ ನನ್ನ ಸಹೋದ್ಯೋಗಿಯಲ್ಲಿ ಹೇಳಿದೆ, ನಿನ್ನ ತಂದೆ ತಾಯಿಯಲ್ಲಿ ಹೇಳಿ ಸಂಬಂಧ ಕೇಳಲು ಮನೆಗೆ ಕಳಿಸು ಎಂದು ಹೇಳಿದೆ. ಸ್ವಲ್ಪ ದಿವಸಗಳ ನಂತರ ಅವನ ತಂದೆ ತಾಯಿ ನಮ್ಮ ಮನೆಗೆ ಬರುವವರಿದ್ದರು.
ಆವಾಗ ನಾನು ನಿರ್ಧಾರ ಮಾಡಿದ್ದೆ, ನಾನು ಅತ್ತಿಗೆಗೆ ಗೊತ್ತಿಲ್ಲದ ಹಾಗೆ ಆ ಹಾಲಿನ ತಂಬಿಗೆಯನ್ನು ತೆಗೆದುಕೊಂಡು ಅದರಿಂದ ಸ್ನಾನ ಮಾಡುತ್ತೇನೆ. ಇದರಿಂದ ನಾನು ಸಹ ಸುಂದರವಾಗಿ ಕಾಣಬಹುದು ಅಂದುಕೊಂಡೆ. ಮದುವೆಯಾಗಿ ಹೋಗುವ ಅತ್ತೆಯ ಮನೆಯವರ ಮುಂದೆ ಸುಂದರಿಯಾಗಿ ಕಾಣಬೇಕೆಂಬ ಹುಚ್ಚು ನನ್ನ ತಲೆಯಲ್ಲಿ ಹರಿದಾಡಿತು. ಆದರೆ ನನಗೆ ನನ್ನ ಅತ್ತಿಗೆ ಕಣ್ಣು ತಪ್ಪಿಸಿ ಆ ಹಾಲಿನ ತಂಬಿಗೆಯನ್ನು ತೆಗೆದುಕೊಳ್ಳುವ ಯಾವುದೇ ಅವಕಾಶ ಸಿಕ್ಕಿರಲಿಲ್ಲ. ಸಂಬಂಧಿಕರು ಮನೆಗೆ ಬಂದರು. ಅವರು ಬಂದಾಗ ನನ್ನ ಅತ್ತಿಗೆ ಅವರ ಕೋಣೆಯಿಂದ ಹೊರಗೆ ಹೋಗಿ ಅವರ ಹತ್ತಿರ ಮಾತನಾಡುತ್ತಿದ್ದರು. ಆಗ ನನಗೆ ಸರಿಯಾದ ಅವಕಾಶ ಸಿಕ್ತು. ನಾನು ಯಾರಾದರೂ ಬರುವ ಮುಂಚೆ ಬೇಗನೆ ಹೋಗಿ ಸ್ನಾನ ಮಾಡಿ ಬರುತ್ತೇನೆ ಎಂದು ಯೋಚಿಸಿದೆ. ನನಗೆ ಗೊತ್ತಿತ್ತು, ಅವರು ಬಂದಾಗ ಅತ್ತಿಗೆ ನನ್ನ ರೂಮಿಗೆ ಬಂದು ನನ್ನನ್ನು ಕರೆಯಬಹುದು. ಅದಕ್ಕೋಸ್ಕರ ನಾನು ಅತ್ತಿಗೆ ರೂಮಿನಲ್ಲಿರುವ ಸ್ನಾನಗೃಹವನ್ನು ಬಳಸುತ್ತೇನೆ ಎಂದು ತೀರ್ಮಾನಿಸಿದೆ. ನಾನು ಕದ್ದು ಮುಚ್ಚಿ ಅಡುಗೆ ಕೋಣೆಯೊಳಗೆ ಹೋಗಿ ಆ ಹಾಲಿನ ತಂಬಿಗೆಯನ್ನು ಎತ್ತಿಕೊಂಡು ಅತ್ತಿಗೆಯ ಕೋಣೆಯ ಒಳಗಿರುವ ಸ್ನಾನಗೃಹಕ್ಕೆ ಹೋದೆ. ಇನ್ನೇನು ಹಾಲಿನಲ್ಲಿ ಸ್ನಾನ ಮಾಡಬೇಕು ಎಂದುಕೊಂಡಾಗ ನನ್ನ ಆತ್ಮವು ಕಂಪಿಸಿತು. ಅಲ್ಲಿ ಆ ಬಾಬಾ ಇದ್ದನು. ಅವನು ಸ್ನಾನಗೃಹದ ಮಧ್ಯದಲ್ಲಿ ನಿಂತು ನನ್ನನ್ನು ದುರುಗುಟ್ಟಿ ನೋಡುತ್ತಿದ್ದ. ನಾನು ಜೋರಾಗಿ ಕಿರುಚಿಕೊಂಡೆ ಹೊರಗೆ ಓಡಿದೆ. ನನ್ನ ಕಿರುಚಾಟ ಇಡೀ ಮನೆಯಲ್ಲಿ ಪ್ರತಿಧ್ವನಿಸಿತು. ನನ್ನ ತಲೆಯಲ್ಲಿ ಶಾಲು ಇರಲಿಲ್ಲ, ನನ್ನ ಕಾಲಲ್ಲಿ ಚಪ್ಪಲಿ ಕೂಡ ಇರಲಿಲ್ಲ. ನನ್ನ ಕಿರುಚಾಟ ಕೇಳಿ ಅತ್ತಿಗೆ ಮತ್ತು ತಮ್ಮ ಹಾಗೂ ಗಂಡಿನ ಅಪ್ಪ ಅಮ್ಮ ಕೋಣೆಗೆ ಓಡೋಡಿ ಬಂದರು. ನಾನು ನನ್ನ ತಮ್ಮನನ್ನು ತಬ್ಬಿಕೊಂಡೇ ಹೇಳಿದೆ, ಇದರೊಳಗೆ ಯಾರೋ ಇದ್ದಾರೆ. ನನ್ನ ತಮ್ಮ ನಾನು ಹೇಳಿದ ಕೂಡಲೇ ಕೋಣೆಯೊಳಗೆ ಇರುವ ಸ್ನಾನಗೃಹವನ್ನೆಲ್ಲ ನೋಡಿದ. ಅದರಲ್ಲಿ ಯಾರೂ ಕೂಡ ಇರಲಿಲ್ಲ. ನನ್ನ ಸ್ಥಿತಿಯು ತುಂಬಾ ಕೆಟ್ಟಿತು. ನನ್ನನ್ನು ನೋಡಲು ಬಂದಿರುವ ಗಂಡಿನ ಕಡೆಯವರು ಇದನ್ನೆಲ್ಲ ಆಶ್ಚರ್ಯಚಕಿತರಾಗಿ ನನ್ನನ್ನು ನೋಡುತ್ತಿದ್ದರು. ನಾನು ಅವರ ಎದುರು ತಮಾಷೆಯ ಗೊಂಬೆಯಾದೆ. ಅವರು ಅಲ್ಲಿಂದ ಮೌನವಾಗಿ ಹೊರಟು ಹೋದರು. ನನಗೆ ಗೊತ್ತಿತ್ತು, ಇನ್ನು ಅವರು ಹಿಂದಿರುಗಿ ಯಾವತ್ತೂ ಬರುವುದಿಲ್ಲವೆಂದು. ಆದರೆ ಇದೆಲ್ಲವುಗಳ ನಡುವೆ ನನ್ನ ಅತ್ತಿಗೆ ತುಂಬಾ ಶಾಂತವಾಗಿ ಏನೂ ನಡೆದೇ ಇಲ್ಲವೆಂಬಂತೆ ನಿಂತಿದ್ದಳು. ನನಗೆ ಅವಳ ನಿರಾಳವಾದ ಮುಖವನ್ನು ನೋಡಿ ಸಹಿಸಲಾಗಲಿಲ್ಲ. ಆದರೆ ನನ್ನ ತಮ್ಮನಿಗೆ ಆ ಹಾಲಿನ ತಂಬಿಗೆಯ ಬಗ್ಗೆ ಹೇಗೆ ಹೇಳೋದು ಅಂತ ಅರ್ಥವಾಗಲಿಲ್ಲ. ನನ್ನ ತಾಳ್ಮೆಯು ಕೆಟ್ಟಿತು. ಮರುದಿನ ನನ್ನ ಅತ್ತಿಗೆಯ ಹತ್ತಿರ ಕೋಪದಲ್ಲೇ ಕೇಳಿದೆ, ಇದೆಲ್ಲವನ್ನು ನೀನು ಉದ್ದೇಶಪೂರ್ವಕವಾಗಿ ಮಾಡಿದ್ದಿ. ಆ ಮನುಷ್ಯನನ್ನು ನಮ್ಮ ಮನೆಗೆ ಕರೆದು ನನಗೆ ಬಂದ ಸಂಬಂಧ ಹಾಳಾಗಲಿ ಎಂದು ನೀನು ಮಾಡಿದ ಕುತಂತ್ರ ಇದು ಎಂದೆ. ನನ್ನ ಅತ್ತಿಗೆ ತಕ್ಷಣ ಹೆದರಿಕೆಯಿಂದ ಚಡಪಡಿಸಿದಳು. ನಂತರ ಅವಳು ಅವಳನ್ನೇ ನಿಯಂತ್ರಿಸಿಕೊಂಡು ಬೊಬ್ಬೆ ಹಾಕಿ ತಮ್ಮನನ್ನು ಕರೆದಳು. ಅವಳು ತಮ್ಮನಲ್ಲಿ ಹೇಳಿದಳು, ನಾನು ಇಷ್ಟಪಟ್ಟು ಈ ಮದುವೆಯನ್ನು ಆಗಲಿಲ್ಲ. ಆದರೆ ನಿಮ್ಮ ಅಕ್ಕನೇ ತನ್ನಿಚ್ಛೆಯಂತೆ ನನ್ನನ್ನು ನಿಮಗೆ ಮದುವೆ ಮಾಡಿಸಿದ್ದು. ಈಗ ಅಕ್ಕನೇ ನನ್ನ ತಮ್ಮನ ಮನೆಯನ್ನು ಹಾಳು ಮಾಡುತ್ತಿದ್ದಾಳೆ ಎಂದಳು. ನನ್ನ ಬಗ್ಗೆ ತಮ್ಮನಿಗೆ ಇದೆಲ್ಲವನ್ನು ಕೇಳಿ ಬೇಸರವಾಯಿತು. ಅವನು ಕೋಪದಿಂದ ತನ್ನ ಪತ್ನಿಯನ್ನು ಕರೆದುಕೊಂಡು ಕೋಣೆಯೊಳಗೆ ಹೋದ. ಇದನ್ನು ನೋಡಿ ನನಗೆ ದೊಡ್ಡ ಪೆಟ್ಟು ಬಿದ್ದ ಹಾಗಾಯಿತು. ನನ್ನ ಮಾತನ್ನು ಯಾವಾಗಲೂ ಕೇಳುತ್ತಿದ್ದ ಅವನು ಇವತ್ತು ತನ್ನ ಪತ್ನಿಯ ಮಾತನ್ನು ಕೇಳಿ ನನ್ನನ್ನೇ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದಾನೆ. ನಾನು ನಿರ್ಧಾರ ಮಾಡಿದೆ, ಆ ಬಾಬಾನ ಹತ್ತಿರ ಖಂಡಿತವಾಗಲೂ ಹೋಗುತ್ತೇನೆ. ಹೋಗಿ ಎಲ್ಲಾ ಸತ್ಯವನ್ನು ಕಂಡು ಹಿಡಿಯುತ್ತೇನೆ ಎಂದು ಹೊರಟೆ. ಅದಕ್ಕಾಗಿ ನಾನು ನಗರದ ಹೊರಗೆ ಇದ್ದಂತಹ ಆ ನಿರ್ಜನ ಪ್ರದೇಶದಲ್ಲಿದ್ದ ಗುಡಿಸಲಿನತ್ತ ಧೈರ್ಯದಿಂದ ಹೋಗ್ತಿದ್ದೆ. ಯಾಕಂದ್ರೆ ಮೊದಲು ಕೂಡ ಒಂದು ಸಲ ಅಲ್ಲಿಗೆ ಹೋಗಿದ್ದೆ. ಆದರೆ ಅಲ್ಲಿಗೆ ಹೋದಾಗ ನನಗೆ ದಿಗ್ಭ್ರಮೆಯಾಯಿತು. ಯಾಕಂದ್ರೆ ಅಲ್ಲಿ ಯಾವ ಗುಡಿಸಲು ಇರಲಿಲ್ಲ ಮತ್ತು ಯಾವ ಬಾಬಾನೂ ಇರಲಿಲ್ಲ. ನನಗೆ ತಲೆ ತಿರುಗಿದಂತಾಯಿತು. ನನ್ನ ಅತ್ತಿಗೆ ನಮ್ಮೊಟ್ಟಿಗೆ ಯಾಕೆ ಈ ರೀತಿ ಆಟ ಆಡುತ್ತಿದ್ದಾಳೆಂದು ಅರ್ಥವಾಗಲಿಲ್ಲ. ನಾನು ಇನ್ನೊಂದು ಉಪಾಯ ಮಾಡಿದೆ. ನನ್ನ ಸಹೋದ್ಯೋಗಿ ಗೆಳತಿ ಮನೆಗೆ ಹೋದೆ. ಯಾಕಂದ್ರೆ ಅವಳೇ ನನಗೆ ಅತ್ತಿಗೆಯ ಸಂಬಂಧವನ್ನ ಹೇಳಿದವಳು. ನಾನು ನನ್ನ ಗೆಳತಿಯಲ್ಲಿ ಕೇಳಿದೆ, ನನಗೆ ನಿಜ ಹೇಳು, ನನ್ನ ಅತ್ತಿಗೆ ಮದುವೆಗಿಂತ ಮುಂಚೆ ಯಾರನ್ನಾದರೂ ಪ್ರೀತಿ ಮಾಡ್ತಿದ್ಲಾ? ಆದರೆ ನನ್ನ ಗೆಳತಿ ಇದನ್ನೆಲ್ಲ ಒಪ್ಪಲೇ ಇಲ್ಲ. ಅವಳು ಅಂದುಕೊಂಡಂತೆ ಮತ್ತು ನೋಡಿದಂತೆ ನನ್ನ ಅತ್ತಿಗೆ ಅವಳ ದೃಷ್ಟಿಯಲ್ಲಿ ಒಳ್ಳೆಯ ಸುಸಂಸ್ಕೃತ ಹುಡುಗಿಯಾಗಿದ್ದಳು. ಆದರೆ ನನ್ನ ಗೆಳತಿ ಏನೇ ಹೇಳಿದ್ರೂ ಕೂಡ ನನ್ನ ಅತ್ತಿಗೆ ಎಂಥವರು ಎಂಬ ಸತ್ಯ ನನಗೆ ಮಾತ್ರ ಗೊತ್ತಿತ್ತು. ಈ ಸತ್ಯವನ್ನೆಲ್ಲ ನನ್ನ ತಮ್ಮನ ಮುಂದೆ ತರಬೇಕು ಎಂದುಕೊಳ್ಳುತ್ತಿದ್ದೆ. ಸ್ವಲ್ಪ ದಿವಸದ ನಂತರ ನನ್ನ ತಮ್ಮ ಹೇಳಿದ, ನನಗೆ ಬೇರೆ ಸಂಬಂಧ ಬಂದಿದೆ ಎಂದು. ಇವಾಗ ನನಗೆ ನನ್ನ ತಮ್ಮನ ಮಾತನ್ನು ಕೇಳದೆ ಬೇರೆ ವಿಧಿಯೇ ಇರಲಿಲ್ಲ. ಆದರೆ ನಾನು ನನಗಿಂತಲೂ 2 ಪಟ್ಟು ಹೆಚ್ಚು ವಯಸ್ಸಾದ ಮನುಷ್ಯನನ್ನು ನನ್ನೆದುರು ನೋಡಿದಾಗ ನನಗೆ ಮನಸ್ಸಿನಲ್ಲಿ ನಡುಕ ಉಂಟಾಯಿತು. ತಮ್ಮ ಸ್ಪಷ್ಟವಾಗಿ ಹೇಳಿದ, ನಾನು ಕೂಡ ನೀನು ತೋರಿಸಿದ ನೀನಿಷ್ಟಪಟ್ಟ ಹುಡುಗಿಯನ್ನೇ ಮದುವೆಯಾಗಿದ್ದೇನೆ. ನಂತರ ಅದರ ಮುಂದೆ ಅವನು ಏನೂ ಮಾತನಾಡಲಿಲ್ಲ. ಅವನು ಕೂಡ ನಾನು ಹೇಳಿದಂತೆ ಒಬ್ಬಳು ಕಪ್ಪಾದ ಹುಡುಗಿಯನ್ನು ಮದುವೆಯಾಗಿ ಅವಳನ್ನು ತನ್ನ ಪತ್ನಿಯಾಗಿ ಇಟ್ಟುಕೊಂಡಿದ್ದ. ಹಾಗಾಗಿ ನಾನು ಕೂಡ ಅವನ ಮಾತನ್ನು ಕೇಳಬೇಕಾಯಿತು. ನಾನು ಅವನ ಮಾತನ್ನು ಸಮ್ಮತಿಸಿದೆ. ನನ್ನ ಮದುವೆಯನ್ನು ನನಗಿಂತಲೂ 2 ಪಟ್ಟು ವಯಸ್ಸಾದವನೊಂದಿಗೆ ಮಾಡಿ ಮುಗಿಸಿದ್ರು. ಮದುವೆಯಾದ ಸ್ವಲ್ಪ ಸಮಯದಲ್ಲೇ ನನಗೆ ಗೊತ್ತಾಯಿತು, ಅವನಿಗೆ ಈಗಾಗಲೇ ಮದುವೆಯಾಗಿ ಒಬ್ಬಳು ಮಗಳಿದ್ದಾಳೆ ಎಂದು. ನನಗೆ ಈ ಮಾತನ್ನು ಅರಗಿಸಿಕೊಳ್ಳಲಿಕ್ಕೇನೆ ಸಾಧ್ಯವಾಗಲಿಲ್ಲ. ನಾನು ಕೋಪಗೊಂಡು ನನ್ನ ತಮ್ಮನ ಮನೆಗೆ ಹಿಂದಿರುಗಿ ಬಂದೆ. ಅಲ್ಲಿಗೆ ಬಂದ ಮೇಲೆ ನನಗೆ ಅನ್ನಿಸ್ತು, ಮೊದಲು ಇದ್ದ ಹಾಗೆ ಈಗ ನಮ್ಮ ಮನೆಯ ವಾತಾವರಣ ಆ ರೀತಿ ಇಲ್ಲ. ನನ್ನ ತಮ್ಮ ಹೇಳಿದ, ನೀನು ಇನ್ನು ನಿನ್ನ ಗಂಡನ ಮನೆಯಲ್ಲೇ ಇರಬೇಕು, ಅದೇ ನಿನ್ನ ಮನೆ ಎಂದಾಗ ನನಗೆ ಕೋಪ ಬಂತು. ನಾನು ಹೇಳಿದೆ, ನೀನು ಮದುವೆ ಆದಾಗಿನಿಂದ ಇವತ್ತಿನವರೆಗೂ ನನ್ನಲ್ಲಿ ಸೇಡು ತೀರಿಸಿಕೊಳ್ತಿದ್ಯಾ? ನೀನೊಬ್ಬ ಸ್ವಾರ್ಥಿ ಹಾಗೂ ಮನುಷ್ಯತ್ವನೇ ಇಲ್ಲದ ಮನುಷ್ಯ ಅಂತ ಹೇಳಿದೆ.
ನನ್ನ ಪ್ರಶ್ನೆಗೆ ಪ್ರತ್ಯುತ್ತರವಾಗಿ ನನ್ನ ತಮ್ಮ ಏನೂ ದಯೆ ದಾಕ್ಷಿಣ್ಯ ತೋರಿಸದೆ ನಿಂದಿಸುತ್ತಾ ಹೇಳಿದ, ಇದೇ ತರ ಸ್ವಾರ್ಥ ಹೃದಯಹೀನ ಬುದ್ಧಿಯನ್ನು ನಿನ್ನ ತಮ್ಮನ ಜೀವನದ ಬಗ್ಗೆ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಇದೇ ರೀತಿಯ ವರ್ತನೆ ನಿನ್ನಲ್ಲೂ ನನಗೆ ಕಂಡು ಬಂದಿತ್ತು ಎಂದು ಹೇಳಿದಾಗ ಅದನ್ನು ಕೇಳಿದ ಮೇಲೆ ನನಗೆ ಅಲ್ಲಿ ನಿಲ್ಲಲು ಸಾಧ್ಯವಾಗಲಿಲ್ಲ. ನನ್ನ ಮನೆಗೆ ನಾನು ಹಿಂದಿರುಗಿ ಬಂದೆ. ಯೋಚಿಸಿದೆ, ಇನ್ನು ಮುಂದೆ ನನ್ನ ತಮ್ಮನ ಬಾಗಿಲ ಬಳಿ ಕೂಡ ನಾನು ಹೋಗುವುದಿಲ್ಲವೆಂದುಕೊಂಡೆ. ಆದರೆ ಪ್ರಕೃತಿಯ ನಿರ್ಧಾರ ಬೇರೆನೇ ಇತ್ತು. ಒಂದು ದಿನ ರಾತ್ರಿ ನನ್ನ ಪತಿಯು ನನ್ನನ್ನು ಎಬ್ಬಿಸಿ ಹೇಳಿದ್ರು, ನಿನ್ನ ತವರು ಮನೆಗೆ ಬೆಂಕಿ ಬಿದ್ದಿದೆ, ಎಲ್ಲಾ ಮನೆ ಸುಟ್ಟು ಕರಕಲಾಗಿದೆ ಎಂದು ಹೇಳಿದಾಗ ನಾನು ನನ್ನ ತಮ್ಮನ ಮನೆಗೆ ಓಡೋಡಿ ಬಂದೆ. ನಾನು ಹೋಗಿ ನೋಡಿದಾಗ ಅಲ್ಲಿ ಏನೂ ಉಳಿದಿರಲಿಲ್ಲ. ಬೆಂಕಿಯಿಂದ ಎಲ್ಲವೂ ಸುಟ್ಟು ಕರಕಲಾಗಿತ್ತು. ಸ್ವಲ್ಪ ಹೊತ್ತಿನ ನಂತರ ರಕ್ಷಣಾ ದಳದವರು ನನ್ನ ತಮ್ಮನ ಬೆಂದ ದೇಹವನ್ನು ಹೊರಗೆ ತೆಗೆದರು. ಈ ಘಟನೆಯಿಂದಾಗಿ ನನ್ನ ಅತ್ತಿಗೆಗೆ ಸ್ವಲ್ಪ ಸ್ವಲ್ಪ ಗಾಯಗಳಾಗಿದ್ದವು. ನಾನು ಪೊಲೀಸ್ನವರಲ್ಲಿ ಸುಳ್ಳು ಹೇಳಿಕೆ ನೀಡಿದೆ. ಖಂಡಿತವಾಗಿಯೂ ನನ್ನ ಅತ್ತಿಗೆನೆ ಬೆಂಕಿ ಕೊಟ್ಟಿರಬೇಕು. ಅವಳು ನನ್ನ ತಮ್ಮನನ್ನು ಸಾಯಿಸಲು ಸಂಚು ಹಾಕಿದ್ದಳು ಮತ್ತು ಬೇರೆಯವರೊಂದಿಗೆ ಮದುವೆಯಾಗಲು ಬಯಸಿದ್ದಳು ಎಂದೆ. ಆಗ ಅಲ್ಲಿದ್ದವರೆಲ್ಲರೂ ಹೇಳಿದರು, ಅವಳೇ ಬೆಂಕಿ ಕೊಟ್ಟಿದ್ದರೆ ಅವಳಿಗೆ ಅಷ್ಟೊಂದು ಗಾಯ ಆಗುತ್ತಿರಲಿಲ್ಲ ಎಂದು ನನ್ನ ಮಾತನ್ನು ನಿರಾಕರಿಸಿದ್ರು. ಆದರೆ ನಾನು ನನ್ನ ಹೇಳಿಕೆಯನ್ನು ಹಿಂದೆ ತೆಗೆದುಕೊಳ್ಳಲು ಒಪ್ಪಲಿಲ್ಲ. ಸ್ವಲ್ಪ ದಿವಸದ ನಂತರ ನನ್ನ ಅತ್ತಿಗೆಯ ಆರೋಗ್ಯ ಸುಧಾರಿಸಿದ ಮೇಲೆ ಅತ್ತಿಗೆಯ ಹೇಳಿಕೆಯನ್ನು ರಿಪೋರ್ಟ್ ಮಾಡಿದ್ರು. ವಿದ್ಯುತ್ನ ಸಮಸ್ಯೆಯಿಂದಾಗಿ ಮನೆಗೆ ಬೆಂಕಿ ಬಿದ್ದಿದೆ ಎಂದಳು. ಹಾಗೂ ನನ್ನ ತಮ್ಮ ಅತ್ತಿಗೆಯನ್ನು ರಕ್ಷಿಸಲು ಹೋಗಿ ತಾನೇ ಬೆಂಕಿಯಲ್ಲಿ ಬಿದ್ದು ಸುಟ್ಟು ಕರಕಲಾಗಿದ್ದ. ನಾನು ಒಂದು ಸಲ ಕೂಡ ನನ್ನ ವಿಧವೆ ಅತ್ತಿಗೆಯ ಯೋಗಕ್ಷೇಮವನ್ನು ಕೇಳಲು ಹೋಗಲಿಲ್ಲ. ನನ್ನ ತಮ್ಮನ ಅಗಲಿಕೆಯ ಶೋಕಾಚರಣೆಯನ್ನು ಮಾಡುತ್ತಿದ್ದೆ. ಇದು ಕಳೆದು ತುಂಬಾ ವರ್ಷವಾಯಿತು. ನನ್ನ ಅತ್ತಿಗೆ ಒಂದು ದಿನವೂ ಕೂಡ ನನ್ನನ್ನು ಭೇಟಿಯಾಗಲು ಬರಲಿಲ್ಲ. ಹಾಗೆ ನನಗೂ ಕೂಡ ಅತ್ತಿಗೆಯನ್ನು ಭೇಟಿಯಾಗಬೇಕೆಂಬ ಯಾವ ಆಸಕ್ತಿಯೂ ಇರಲಿಲ್ಲ, ಇಷ್ಟವೂ ಇರಲಿಲ್ಲ. ನನಗೆ ಯಾವಾಗಲೂ ಅನ್ನಿಸ್ತಿತ್ತು, ನನ್ನ ಸಂತೋಷವನ್ನು ನನ್ನ ಅತ್ತಿಗೆ ತಿಂದು ತೇಗಿದ್ದಾಳೆ ಎಂದು. ಪಕ್ಕದಲ್ಲಿ ಗಂಡನಿದ್ದು ಕೂಡ ಒಬ್ಬಂಟಿಯಾಗಿ ಜೀವನವನ್ನು ಸಾಗಿಸ್ತಿದ್ದೆ. ಒಂದು ದಿವಸ ಈ ಒಂಟಿತನದಿಂದ ಬೇಸತ್ತು ಮನೆಯಿಂದ ಹೊರಗೆ ಹೋದೆ. ತಲೆ ತುಂಬಾ ನೋವಾಗ್ತಿತ್ತು. ಒಂದು ಕಾಫಿ ಕುಡಿಯುವ ಅಂದುಕೊಂಡು ಕೆಫೆಯ ಕಡೆ ಹೆಜ್ಜೆ ಹಾಕಿದೆ. ಚಳಿಗಾಲವಾದ್ದರಿಂದ ವಾತಾವರಣವು ತುಂಬಾ ಚೆನ್ನಾಗಿತ್ತು. ನಾನು ಹೆಜ್ಜೆಯನ್ನು ಇಡುತ್ತಾ ಕೆಫೆ ಮುಂದೆ ಹೋದೆ. ನಾನು ಕಾಫಿ ಆರ್ಡರ್ ಮಾಡಲು ಹಿಂತಿರುಗಿದಾಗ ನನಗೆ ನನ್ನ ಹಳೆಯ ಸ್ನೇಹಿತೆ ಕಣ್ಣಿಗೆ ಬಿದ್ದಳು. ಅವಳ ಜೊತೆ ಸೇರಿ ನಾನು ತಮ್ಮನಿಗೆ ಮದುವೆ ಮಾಡಿದ್ದೆ. ಇಷ್ಟು ವರ್ಷಗಳ ನಂತರ ನನ್ನ ಸ್ನೇಹಿತೆಯನ್ನು ನೋಡಿ ನನ್ನ ಹೃದಯವು ಸಂತೋಷವಾಯಿತು. ಅವಳೊಂದಿಗೆ ಮಾತನಾಡುತ್ತಾ ಸಮಯವನ್ನು ಕಳೆಯಬಹುದೆಂದು ಖುಷಿಯಿಂದ ಅವಳ ಕಡೆ ಹೋದೆ. ನಾನು ಅವಳನ್ನು ಕರೆದಾಗ ಅವಳು ನನ್ನನ್ನು ನೋಡಿ ಅಚ್ಚರಿ ಮತ್ತು ಕಳವಳಗೊಂಡಂತೆ ಕಂಡಳು. ಆದರೆ ಅವಳ ಮುಖದ ಕಳವಳವನ್ನು ನೋಡಿಯೂ ನೋಡದಂತೆ ಮಾಡಿ ಅವಳೆದುರು ಕುಳಿತೆ. ಅವಳೊಂದಿಗೆ ಮಾತನಾಡುತ್ತಿದ್ದರೂ ಕೂಡ ಅವಳ ಕಣ್ಣು ಯಾರನ್ನೋ ಹುಡುಕುತ್ತಿರುವಂತೆ ಕಂಡಿತು. ನೀನು ಯಾರನ್ನಾದ್ರೂ ಕಾಯುತ್ತಿರುವೆಯಾ ಎಂದು ಕೇಳಿದೆ. ಅದಕ್ಕೆ ಅವಳು ಹೇಳಿದಳು, ಹಾ, ನನ್ನ ತಂಗಿ ಬರುತ್ತೇನೆ ಅಂತ ಹೇಳಿದ್ದಾಳೆ ಎಂದಳು. ನನಗೆ ಅವಳ ಮನೆಯವರ ಪರಿಚಯವಿರಲಿಲ್ಲ. ಅದಕ್ಕಾಗಿ ಅವಳ ತಂಗಿಯನ್ನು ನೋಡುವ ಕುತೂಹಲ ಉಂಟಾಯಿತು. ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿಗೆ ಬಂದ ಅವಳನ್ನು ನೋಡುತ್ತಲೇ ನನಗೆ ದಿಗ್ಭ್ರಮೆಯಾಯಿತು. ಅಲ್ಲದೆ ನನ್ನ ಸ್ನೇಹಿತೆಯ ಬಾಯಿಂದ ಇವಳು ನನ್ನ ತಂಗಿ ಎಂದಾಗ ನನಗೆ ಸಿಡಿಲೆ ಬಡಿದಂತಾಯಿತು. ಯಾಕಂದ್ರೆ ನನ್ನ ಎದುರು ನಿಂತಿರುವುದು ನನ್ನ ಅತ್ತಿಗೆಯಾಗಿದ್ದರು. ತುಂಬಾ ವರ್ಷಗಳ ನಂತರ ಅತ್ತಿಗೆಯನ್ನು ನೋಡಿ ನನಗೆ ಆಶ್ಚರ್ಯವಾದರೂ ಕೂಡ ನನ್ನ ಗೆಳತಿಯ ಮೋಸದಾಟಕ್ಕೆ ಬೇಸರವೂ ಆಯಿತು. ಯಾಕಂದ್ರೆ ನಾನು ಅವಳನ್ನು ತುಂಬಾ ನಂಬಿದ್ದೆ. ನಾನು ಅವಳಲ್ಲಿ ಕೇಳಿದೆ, ಇದೆಲ್ಲ ಏನು? ಯಾಕಾಗಿ ನನ್ನಿಂದ ಇವಳು ನಿನ್ನ ತಂಗಿ ಎಂಬ ಮಾತನ್ನು ಮುಚ್ಚಿಟ್ಟೆ? ನಾನು ನಿನಗೆ ಏನು ಅನ್ಯಾಯ ಮಾಡಿದ್ದೆ? ನೀನು ನನ್ನ ಗೆಳತಿಯಾಗಿದ್ದುಕೊಂಡು ಯಾಕೆ ದ್ವೇಷ ಸಾಧಿಸಿದೆ? ಯಾಕಾಗಿ ಎಂದು ಕೇಳಿದಾಗ ಅವಳ ಸತ್ಯದ ಪರದೆಯನ್ನು ಬಿಚ್ಚಿಟ್ಟಳು. ಅದನ್ನು ಕೇಳಿ ನನಗೆ ನಾನು ನಿಂತಿರುವ ಭೂಮಿಯೇ ಕುಸಿದಂತಾಯಿತು. ನನ್ನ ತಮ್ಮ ಮತ್ತು ನನ್ನ ಈ ಗೆಳತಿ ಮೊದಲಿನಿಂದಲೂ ಪ್ರೀತಿಸುತ್ತಿದ್ದರು. ನನಗೆ ಗೊತ್ತಿರಲಿಲ್ಲ ಇವರಿಬ್ಬರ ನಡುವೆ ಯಾವಾಗ ಪ್ರೀತಿ ಹುಟ್ಟಿತೆಂದು. ಬಹುಶಃ ನನಗೆ ಗೊತ್ತಿರುತ್ತಿದ್ದರೂ ಕೂಡ ಅವನ ಇಷ್ಟವನ್ನು ನಾನು ಒಪ್ಪಿಕೊಳ್ಳುತ್ತಿರಲಿಲ್ವೇನೋ. ಯಾಕಂದ್ರೆ ನಾನು ಮೊದಲಿನಿಂದಲೇ ಅದಕ್ಕೆ ವಿರುದ್ಧವಾಗಿದ್ದೆ. ಅವನು ಇಷ್ಟಪಟ್ಟ ಹುಡುಗಿ ಮದುವೆಯಾಗಿ ಬಂದರೆ ಮನೆಯ ಅಧಿಕಾರವನ್ನು ನನ್ನ ತಮ್ಮನನ್ನು ನನ್ನಿಂದ ವಶಪಡಿಸಿಕೊಳ್ಳಬಹುದೆಂಬ ಭಯದಿಂದ ನಾನು ಸ್ವಾರ್ಥಿಯಾಗಿದ್ದೆ. ನನ್ನ ಗೆಳತಿಯ ಪ್ರೀತಿಯನ್ನು ನಿರಾಕರಿಸಿ ನನ್ನ ತಮ್ಮ ನನ್ನ ಮಾತಿಗೆ ಬೆಲೆ ಕೊಟ್ಟು ಅವನ ಪ್ರೀತಿಯನ್ನು ನನ್ನಿಂದ ಮುಚ್ಚಿಟ್ಟನೋ ಆವತ್ತಿನಿಂದ ನನ್ನ ಗೆಳತಿಯ ಮೋಸದಾಟ ಶುರುವಾಗಿತ್ತು. ಅವಳು ಅವಳ ಸುಂದರವಾದ ತಂಗಿಯನ್ನು ನನ್ನ ಮುಂದೆ ನಿಲ್ಲಿಸಿ ನನ್ನ ತಮ್ಮನೊಂದಿಗೆ ಮದುವೆ ಮಾಡಿದ್ದಳು. ಅವಳು ಈ ರೀತಿ ನನ್ನ ತಮ್ಮ ಮತ್ತು ನನ್ನೊಂದಿಗೆ ಸೇಡು ತೀರಿಸಿಕೊಳ್ಳುವ ಉಪಾಯ ಮಾಡಿದ್ದಳು. ನನ್ನ ಅತ್ತಿಗೆ ಕುರೂಪಿಯಂತೆ ಬಂದು ನಮ್ಮ ಮನೆ ಸೇರಿದ್ದಳು. ಪ್ರಾರಂಭದಲ್ಲಿ ನನ್ನ ತಮ್ಮ ಅತ್ತಿಗೆಯನ್ನು ಇಷ್ಟಪಡುತ್ತಿರಲಿಲ್ಲ. ಯಾಕಂದ್ರೆ ಅವಳು ಕುರೂಪಿ ಎಂದಲ್ಲ, ಅವನ ಮನಸ್ಸಿನಲ್ಲಿ ಪ್ರೀತಿಸಿದ ಹುಡುಗಿಗೆ ಮೋಸ ಮಾಡಿದೆ ಎಂಬ ಕೊರಗು ಅವನಲ್ಲಿತ್ತು. ಅದಾದ ನಂತರ ಮುಂದೆ ನನ್ನ ಅತ್ತಿಗೆಯ ಆಟ ಶುರುವಾಯಿತು. ಅವಳು ತನ್ನ ಅಕ್ಕನಿಗಾಗಿ ಎಷ್ಟು ದೊಡ್ಡ ತ್ಯಾಗವನ್ನು ಮಾಡಿದ್ದಳು. ಆದರೆ ಅವಳು ಕೂಡ ಮನಸ್ಸಿನಲ್ಲಿ ಯಾರನ್ನೋ ಪ್ರೀತಿಸುತ್ತಿದ್ದಳು. ಅದು ಬೇರೆ ಯಾರೂ ಅಲ್ಲ, ವೇಷ ಮರೆಸಿಕೊಂಡು ಬಂದು ಆಗಾಗ ಭೇಟಿಯಾಗುತ್ತಿದ್ದ ಆ ಬಾಬಾನೇ ಆಗಿದ್ದ. ಅವಳೊಂದಿಗೆ ಅವನ ನಿಶ್ಚಿತಾರ್ಥವೂ ಆಗಿತ್ತು. ಅವಳು ಯಾವಾಗಲೂ ಅವನನ್ನು ಭೇಟಿಯಾಗುತ್ತಿದ್ದಳು. ನನ್ನ ಕಣ್ಣಿಗೆ ಮಣ್ಣೆರಚಲು ಹೋಗುವಾಗ ಹಾಲಿನ ತಂಬಿಗೆಯನ್ನು ತೆಗೆದುಕೊಂಡು ಹೋಗುತ್ತಿದ್ದಳು. ಅವಳು ಹಾಲಿನಿಂದ ಸ್ನಾನ ಮಾಡಿ ಬೆಳ್ಳಗಾಗುತ್ತಿರಲಿಲ್ಲ. ಬದಲಾಗಿ ಅವಳು ಮೊದಲೇ ತುಂಬಾ ಸುಂದರವಾದ ಹುಡುಗಿಯಾಗಿದ್ದಳು.
ಆದರೆ ನನ್ನ ತಮ್ಮನನ್ನು ಮದುವೆ ಆಗುವುದಕ್ಕಾಗಿ ತನ್ನ ಮುಖ ಕುರೂಪಿಯಂತೆ ಕಾಣಲಿ ಎಂದು ಕಪ್ಪಾಗಿ ಬದಲಾಯಿಸಿದಳು. ಹೀಗೆ ಅವರಿಬ್ಬರು ಅಕ್ಕ ತಂಗಿ ಸೇರಿ ಮೋಸದಾಟವನ್ನು ಆಡಿದ್ರು. ಆದರೆ ನನ್ನ ತಮ್ಮ ಅತ್ತಿಗೆಯನ್ನು ಹೃದಯದಿಂದ ತನ್ನದಾಗಿಸಿಕೊಂಡಿದ್ದ ಹಾಗೂ ಸಂತೋಷವಾಗಿರಿಸಲು ಎಲ್ಲಾ ಪ್ರಯತ್ನಗಳನ್ನು ಮಾಡ್ತಿದ್ದ. ಆದರೆ ವಿಧಿಯ ಆಟ ಬೇರೆನೇ ಆಗಿತ್ತು. ಮನೆಯಲ್ಲಾದ ಅಪಘಾತದಿಂದ ನನ್ನ ತಮ್ಮ ಜೀವವನ್ನೇ ಕಳೆದುಕೊಂಡ. ನನ್ನ ಅತ್ತಿಗೆ ಹೇಳಿದಳು, ಯಾವ ಹುಡುಗನನ್ನು ನಾನು ಪ್ರೀತಿಸುತ್ತಿದ್ದೇನೋ ಅವನು ಒಳ್ಳೆಯವನಾಗಿರಲಿಲ್ಲ. ಅದಕ್ಕಾಗಿ ಆಗುವ ಅನಾಹುತದಿಂದ ತಪ್ಪಿಸಲು ಈ ರೀತಿ ನಾಟಕವಾಡಿದೆ ಎಂದು ಹೇಳಿದಳು. ಅವಳು ನನ್ನನ್ನು ಯಾವತ್ತೂ ದ್ವೇಷಿಸಲಿಲ್ಲ. ಅವಳು ಅಕ್ಕನ ಸೇಡಿಗೋಸ್ಕರ ಮದುವೆಯಾಗಿದ್ದರೂ ಕೂಡ ತಮ್ಮ ಹಾಗೂ ಅವಳ ಸಂಸಾರವನ್ನು ಉಳಿಸಲು ಪ್ರಯತ್ನ ಪಡುತ್ತಿದೆ ಎಂದು ಹೇಳಿದಳು. ಸ್ವಲ್ಪ ಹೊತ್ತಿನಲ್ಲೇ ಆ ವ್ಯಕ್ತಿ ಕೂಡ ಅಲ್ಲಿಗೆ ಬಂದಿದ್ದ. ನಾನು ಅವನನ್ನು ಬಾಬಾನ ರೂಪದಲ್ಲಿ ನೋಡಿದ್ದೆ. ಈಗ ಅವನು ನನ್ನ ಅತ್ತಿಗೆಯ ಪತಿಯಾಗಿದ್ದ. ನಂತರ ಮೂವರು ಜೊತೆಯಾಗಿ ಹೊರಟು ಹೋಗಿದ್ದರು. ನಾನು ಒಬ್ಬಳೇ ಕುಳಿತು ಯೋಚಿಸುತ್ತಿದ್ದೆ. ಈ ಎಲ್ಲ ಘಟನೆ ನಡೆಯಲು ಕಾರಣ ನಾನು ಮಾತ್ರ. ನನ್ನ ಕೆಟ್ಟ ಯೋಚನೆ ಮತ್ತು ಸ್ವಾರ್ಥದಿಂದ 4 ಜನರ ಜೀವನವನ್ನು ಹಾಳು ಮಾಡಿಟ್ಟಿದ್ದೆ. ನಾನು ನನ್ನನ್ನೇ ಕ್ಷಮಿಸೋದಿಲ್ಲ. ಈ ಕಥೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಲು ಮರೆಯದಿರಿ. ಹಾಗೆಯೇ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.